ಸಾಧಕರಿಗೆ ಸನ್ಮಾನ, ಬೆಳಕಾದ ಕೈಗಳಿಗೆ ಗೌರವದ ಪ್ರಣಾಮ. ನಮ್ಮ ನಡುವಿನ ನಿಜ ನಾಯಕರನ್ನ ಗುರುತಿಸಿ ಆಧರಿಸಿ ಸನ್ಮಾನಿಸುವ ಸುಸಂದರ್ಭ. ಇದೇ ರಿಪಬ್ಲಿಕ್ ಕನ್ನಡದ ಚೊಚ್ಚಲ ರಿಯಲ್ ಹೀರೋಸ್ ಕಾರ್ಯಕ್ರಮ ಬೆಳಗ್ಗೆ 10 ರಿಂದ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಈಗ ಸುದ್ದಿ ನೋಡ್ತಾ ಹೋಗೋಣ. ರಿಪಬ್ಲಿಕ್ ಕನ್ನಡದಲ್ಲಿ ರಿಯಲ್ ಹೀರೋಸ್ ಸಮಿಟ್. ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗ್ಗೆ 10 ರಿಂದ ನಾನ್ ಸ್ಟಾಪ್ ಲೈವ್ ಆರಂಭ ಆಗುತ್ತೆ. ವಿವಿಧ ಕ್ಷೇತ್ರದ ಸಾಧಕರಿಗೆ ರಿಪಬ್ಲಿಕ್ ಕನ್ನಡ ಸನ್ಮಾನ ಮಾಡ್ತಾ ಇದೆ. ಹೆಮ್ಮೆಯ ಸಾಧಕರಿಗೆ ಸನ್ಮಾನದ ಜೊತೆ ಸಂವಾದವನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ಇನ್ನೇನು ಕೆಲ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. 10 ಗಂಟೆಯಿಂದ ಶುರುವಾಗುತ್ತೆ ನಾನ್ ಸ್ಟಾಪ್ ಲೈವ್. ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನದ ಜೊತೆಗೆ ಸಂವಾದವನ್ನ ನಡೆಸಲಾಗುತ್ತೆ. ಸಾಧನೆ ಮಾಡಿದಂತ ಸಾಧಕರಿಗೆ ಗೌರವವನ್ನ ಸಮರ್ಪಿಸಲಾಗ್ತಾ ಇದೆ. 10 ಗಂಟೆಯಿಂದ ನಾನ್ ಸ್ಟಾಪ್ ಲೈವ್ ಆರಂಭ ಆಗುತ್ತೆ. ಈಗಾಗಲೇ ಸದ್ಯಕ್ಕೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಮತ್ತೊಂದು ಕಡೆ ಸಾಧಕರನ್ನ ಸನ್ಮಾನಿಸಿ ಅವರ ಸಾಧನೆಯ ವಿಚಾರವಾಗಿ ಅವರ ಬಾಯಿಂದಲೇ ಕೆಲವೊಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ಳುವಂತ ಸುಸಂದರ್ಭ. ರಿಪಬ್ಲಿಕ್ ಕನ್ನಡದಲ್ಲಿ ರಿಯಲ್ ಹೀರೋಸ್. ಈಗಾಗಲೇ ನಮ್ಮ ಪ್ರತಿನಿಧಿ ಅಶ್ವದಿವಿತ್ ಹಾಗೆ ಮತ್ತೊಂದು ಕಡೆ ನಿಕೇಶ್ ಕೊಠಾರಿ ಈಗಾಗಲೇ ಸ್ಥಳದಲ್ಲಿದ್ದಾರೆ. ಅಲ್ಲಿ ಸಿದ್ಧತೆ ಹೇಗಿದೆ, ಎಲ್ಲಾ ವಿಚಾರದ ಬಗ್ಗೆ ಕೂಡ ಮಾಹಿತಿ ನೀಡ್ತಾ ಹೋಗ್ತಾರೆ. ಓವರ್ ಟು ಯು. ಎಸ್, ರಿಪಬ್ಲಿಕ್ ಕನ್ನಡ ಯಾವಾಗ ಲಾಂಚ್ ಆಯಿತು ಕರ್ನಾಟಕದಲ್ಲಿ, ಆ ಸಂದರ್ಭದಿಂದ ಹಿಡಿದು ಕನಸಿನ ಕರ್ನಾಟಕದಿಂದ ಹಿಡಿದು ಇವತ್ತು ನಾವು ಸಾಧಕರಿಗೋಸ್ಕರ ಎಲೆಮೆರೆ ಕಾಯಿ ಅಂತಿರುವಂತಹ ಸಾಧಕರನ್ನ ಸನ್ಮಾನ ಮಾಡಿಸುವಂತಹ ಕಾರ್ಯಕ್ರಮ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ರಿಯಲ್ ಹೀರೋಸ್ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ತಮ್ಮ ಸ್ವಾರ್ಥತೆಯನ್ನ ಬಿಟ್ಟು ಸಮಾಜಕ್ಕೋಸ್ಕರ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅಂತಹ ಕೊಡುಗೆಗಳನ್ನು ಎಲ್ಲೋ ಒಂದ್ ಕಡೆ ಸಾಕಷ್ಟು ಜನ ಅವ್ರನ್ನ ಸನ್ಮಾನಿಸಿದ್ರು. ಆದ್ರೆ ನಾವು ಕೂಡ ಅವ್ರನ್ನ ಸಮಾಜದ ಮುಂಚೂಣಿಯಲ್ಲಿ, ಸಮಾಜದ ಮುಂದೆ ಅವ್ರನ್ನ ತರುವಂತ ಪ್ರಯತ್ನ ಸಾಕಷ್ಟು ಜನ ಸಾಧಕರು ಕೂಡ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ತಂದಾಯ್ತು, ತನ್ನ ಕೆಲಸ ಆಯ್ತು, ತನಗೋಸ್ಕರ ಎಲ್ಲವೂ ಕೂಡ ಮಾಡ್ಕೊಳ್ಳುವಂತಹ ಜಾಯಮಾನ ಜಾಸ್ತಿ ಆಗಿದೆ. ಅಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಸ್ವಲ್ಪಷ್ಟು ಜನರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಮಾಜಕ್ಕೋಸ್ಕರ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ನನ್ನ ಜೊತೆ ನನ್ನ ಕಲೀಗ್ ದಿವಿತ್ ಕೂಡ ಇದ್ದಾರೆ. ದಿವಿತ್, ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಎಸ್ ನೋಡಿ, ರಿಯಲ್ ಹೀರೋಸ್ ಅನ್ನುವಂಥದ್ದು ಯಾವಾಗ್ಲೂ ಅಷ್ಟೇ ಪರರನ್ನ ಗೆಲ್ಲುವುದಲ್ಲ, ಪರರನ್ನ ಗೆದ್ದು ಹೀರೋ ಆಗುವಂತದ್ದಲ್ಲ, ತನ್ನನ್ನು ತಾನೇ ಗೆದ್ದು ಹೀರೋ ಆಗುವವನು ನಿಜವಾದ ರಿಯಲ್ ಹೀರೋ ಅಂತ ಇವತ್ತು ಆ ಕಾರ್ಯಕ್ರಮಕ್ಕೆ ವೇದಿಕೆ ಹಾಕಿದಿರುವುದು ರಿಪಬ್ಲಿಕ್ ಕನ್ನಡ. ರಿಯಲ್ ಹೀರೋಸ್ ಅನ್ನುವಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತು ನಮ್ಮ ವೇದಿಕೆ ಸಿದ್ಧಗೊಂಡಿದೆ. ಬನ್ನಿ, ವೇದಿಕೆ ಒಳಗಡೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಅದಕ್ಕೂ ಮುಂಚಿತವಾಗಿ ನಮ್ಮ ಎಡಿಟರ್ ಸರ್ ಇದ್ದಾರೆ, ಸಂಪಾದಕರಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಕೆಲಸ ಮಾಡೋಣ. ಸರ್, ನಾವು ರಿಪಬ್ಲಿಕ್ ಕನ್ನಡ ಯಾವಾಗಲೂ ಕೂಡ 2023 ಲಾಂಚ್ ಆದಾಗಿಂದಲೂ ಕನಸಿನ ಕರ್ನಾಟಕದಿಂದ ಹಿಡಿದು ಇವತ್ತು ರಿಯಲ್ ಹೀರೋಸ್ ವರೆಗೂ ಈ ಸಮ್ಮಿಟ್ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡೇ ಬರ್ತಾ ಇದೀವಿ. ಅದರಲ್ಲೂ ಪ್ರಮುಖವಾಗಿ ರಿಯಲ್ ಹೀರೋಸ್ ಅನ್ನುವಂಥದ್ದು ಹೆಕ್ಕಿ ತೆಗೆದುಕೊಂಡು ಬಂದು ನಾವು ಅವ್ರನ್ನ ಎಕ್ಸ್ಪೋಸ್ ಮಾಡುವಂತ ಕೆಲಸ ಮಾಡ್ತಾ ಇರುವಂತದ್ದು. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನಿಜ, ನೀವು ಹೇಳ್ತಾ ಇರೋದು, ಸಾಮಾನ್ಯರಲ್ಲಿ ಅಸಾಮಾನ್ಯರಿರ್ತಾರೆ, ಅಸಾಮಾನ್ಯವಾದಂತಹ ಸಾಧನೆ ಇರುತ್ತೆ. ಆ ಸಾಧನೆ ಸಮಾಜಕ್ಕೆ ಸ್ಫೂರ್ತಿಯಾಗಿರುತ್ತೆ. ಆ ಸ್ಫೂರ್ತಿಯಿಂದ ಶಕ್ತಿಯನ್ನು ಪಡೆದು ಸಮಾಜ ಮುನ್ನಡೆಯಬೇಕು ಅನ್ನೋದು ನಮ್ಮ ಒಂದು ಆಶಯ. ಹಾಗಾಗಿ ಈ ಸಂಭ್ರಮ. ಸರ್, ಈ ತರ ಅನೇಕ ಸಮ್ಮಿಟ್ ಗಳನ್ನ ನಾವು ಮಾಡ್ತಾ ಇರ್ತೀವಿ. ಸೊ ರಿಪಬ್ಲಿಕ್ ಕನ್ನಡ ಈ ರೀತಿಯಾದಂತ ಒಂದು ವಸ್ತುನಿಷ್ಠ ಕೆಲಸವನ್ನ ಮಾಡ್ತಾ ಇರುವಂತದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ರಿಪಬ್ಲಿಕ್ ಕನ್ನಡ ಬಂದು ವಸ್ತುನಿಷ್ಠ ಸುದ್ದಿಗಾಗಿ ಇರುವಂತಹ ಚಾನೆಲ್, ಸಂಪೂರ್ಣ 100ಕ್ಕೆ 100 ನ್ಯೂಸ್ ಚಾನೆಲ್. ಆ ನ್ಯೂಸ್ ಚಾನೆಲ್ನ ಒಂದು ಕೇಂದ್ರ ಬಿಂದುನೇ ಸಾಮಾನ್ಯರ ಅಸಾಮಾನ್ಯ ಸಾಧನೆ. ಇವತ್ತಿಗೆ ಅಂದ್ರೆ ಸಮಾಜದಲ್ಲಿ ಅದರಲ್ಲಿರುವಂತಹ ಅಂತಸತ್ವನೇ ಸಾಮಾನ್ಯ ಜನ, ಶ್ರೀಸಾಮಾನ್ಯರು ಅಂತ ಏನ್ ಹೇಳ್ತೀರಿ, ಅದು ಆ ಶ್ರೀಸಾಮಾನ್ಯರಲ್ಲಿರುವಂತಹ ಅಂತಸತ್ವ ಶಕ್ತಿಯನ್ನ ಎತ್ತಿ ತೋರಿಸುವಂತದ್ದು. ಅದಕ್ಕೋಸ್ಕರ ನಿಮ್ಮ ಧ್ವನಿ ಅಂತ ನಾವು ಮಾಡ್ತೀವಿ ನೋಡಿ. ಆ ನಿಮ್ಮ ಧ್ವನಿನಲ್ಲಿ ಅಂದ್ರೆ ರಿಪಬ್ಲಿಕ್ ಕನ್ನಡ ಅನ್ನೋದು ನಿಮ್ಮ ಧ್ವನಿ, ಅಂದ್ರೆ ಜನರ ಧ್ವನಿ. ಆ ಜನರ ಧ್ವನಿಯ ಇನ್ನೊಂದು ರೂಪನೇ ಈ ರಿಯಲ್ ಹೀರೋಸ್ ಸಮಿಟ್ ಅಥವಾ ಇವೆಂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ, ಮುಂದೆ ನಾವು ಕರ್ಕೊಂಡು ಹೋಗ್ತೀವಿ. ನಮ್ಮ ವೇದಿಕೆ ಯಾವ ರೀತಿ ಸಿದ್ಧವಾಗಿದೆ ಅಂತ ಹೇಳಿ ನಾನು ಆಗ್ಲೇ ಹೇಳ್ತಾ ಇದ್ದೆ. ಪರರನ್ನ ಗೆದ್ದು ಹೀರೋ ಆಗುವಂತದ್ದಲ್ಲ, ತನ್ನ ದೌರ್ಬಲ್ಯಗಳನ್ನ ಗೆದ್ದು ಹೀರೋ ಆಗುವಂತದ್ದು ಬಹಳ ಪ್ರಮುಖ ಆಗ್ತಾ ಹೋಗುತ್ತೆ. ನಮ್ಮ ಟೆಕ್ನಿಕಲ್ ಟೀಮ್ ಇವತ್ತು ರೆಡಿ ಇದೆ, ಮಾಡ್ಕೊಂಡು ಇವತ್ತು ಆ ರಿಯಲ್ ಹೀರೋಸ್ ನ ಎಕ್ಸ್ಪೋಸ್ ಮಾಡೋದಕ್ಕೆ ವೇದಿಕೆ ಸಿದ್ಧಗೊಂಡಿದೆ. ಅದ್ರ ಜೊತೆಗೆ ಆಡಿಯನ್ಸ್ಗೂ ಕೂಡ ನಿಮ್ಗೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಜೊತೆಗೆ ನಮ್ಮ ಕ್ಯಾಮರಾಮನ್ಸ್ ಎಲ್ಲರೂ ಕೂಡ ರೆಡಿ ಇದ್ದಾರೆ, ನೀವು ಗಮನಿಸ್ತಾ ಇದ್ದೀರಿ. ಮಂಜು ಇದ್ದಾರೆ, ರಾಘು ಇದ್ದಾರೆ, ಲೋಹಿತ್ ಇದ್ದಾರೆ. ಈ ಕಡೆ ನೋಡಿ, ನಮ್ಮ ಟೆಕ್ನಿಕಲ್ ಟೀಮ್ ಎಲ್ಲವೂ ಕೂಡ ರೆಡಿ ಆಗಿರುವಂತದ್ದು, ಪ್ರೊಡಕ್ಷನ್ ಟೀಮ್ ಕೂಡ ರೆಡಿ ಆಗಿದ್ದಾರೆ. ಜೊತೆಗೆ
ನೋಡಿ ಆಸನಗಳು ಕೂಡ ನಿಮಗೆ ಸಿದ್ಧವಾಗಿದೆ ಕುತ್ಕೊಳ್ಳೋದಕ್ಕೆ. ಮುಂದಗಡೆ ವೇದಿಕೆ ಕೂಡ ಸಿದ್ಧವಾಗಿದೆ. ರಿಯಲ್ ಹೀರೋಸ್ ಅಂತಂದ್ರೆ ನಿಜವಾದ ಹೀರೋ, ಸಮಾಜದಲ್ಲಿ ಕೊಡುಗೆಯನ್ನು, ಈ ಸಮಾಜಕ್ಕೆ ಯಾವ ವ್ಯಕ್ತಿ ಕೊಡುಗೆಯನ್ನು ಕೊಡ್ತಾನೆ ಅವರೆಲ್ಲರೂ ಕೂಡ ರಿಯಲ್ ಹೀರೋಸ್ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ವೇದಿಕೆ ಸಿದ್ಧಗೊಂಡಿರುವಂತದ್ದು. ಸೊ ಪ್ರತಿಯೊಂದು ಕೂಡ ಇಲ್ಲಿ ಎಲ್ಲವೂ ಕೂಡ ರೆಡಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಶುರುವಾಗುತ್ತೆ. ಕಾರ್ಯಕ್ರಮಕ್ಕೆ ಸಾಕಷ್ಟು ಗಣ್ಯಾತಿ ಗಣ್ಯರು ಕೂಡ ಆಗಮಿಸ್ತಾರೆ. ಅದರಲ್ಲಿ ಕೆಲವರು ನಿಮಗೆ ಗೊತ್ತಿರ್ತಾರೆ, ಕೆಲವರು ಗೊತ್ತಿರಲ್ಲ. ಅದ್ರಲ್ಲಿ ಗೊತ್ತಿರೋರ ಬಗ್ಗೆ ನಾನು ಹೇಳ್ತೀನಿ, ಗೊತ್ತಿಲ್ಲದಿರೋರ ಬಗ್ಗೆ ನೀವೇ ಅದನ್ನು ನೋಡಿ ಕಣ್ ತುಂಬಿಕೊಳ್ಬೇಕಾಗುತ್ತೆ. ಬಹಳ ಪ್ರಮುಖವಾಗಿ ಗೊತ್ತಿರೋರು ಯಾರಪ್ಪ ಅಂದ್ರೆ ನಿಮಗೆ ಡಾಲಿ ಧನಂಜಯ್ ಬರ್ತಾರೆ, ಆಮೇಲೆ ರಿಷಬ್ ಶೆಟ್ಟಿ ಅವರ ಪತ್ನಿ ಪ್ರಗತಿ ಶೆಟ್ಟಿ ಅವರು ಕೂಡ ಬರ್ತಾರೆ, ಆಮೇಲೆ ರಕ್ಷಿತಾ ಪ್ರೇಮ್ ಕೂಡ ಬರ್ತಾರೆ. ಸೊ ಈ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವತ್ತು ಇಡೀ ದಿನ ನೀವು ರಿಪಬ್ಲಿಕ್ ಕನ್ನಡವನ್ನ ಸ್ವಿಚ್ ಆನ್ ಮಾಡಿ ಕಂಪ್ಲೀಟ್ ಆಗಿ ನಿಮಗೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ರಿಯಲ್ ಹೀರೋಸ್ ನ ಎಕ್ಸ್ಪೋಸ್ ಮಾಡುವಂತ ಒಂದು ಕೆಲಸ ರಿಪಬ್ಲಿಕ್ ಕನ್ನಡದ ವತಿಯಿಂದ ಆಗುತ್ತೆ.